ಹಲೋ ಡಿಜಿಟಲ್ ಬಿಲಿಯನಿಯರ್ ಫ್ಯಾಮಿಲಿ, ನಾವೊಂದು ಎಕ್ಸೈಟಿಂಗ್ ಅನೌನ್ಸ್ಮೆಂಟ್ ನಿಮ್ಗೋಸ್ಕರ ತಗೊಬಂದಿದ್ದೀವಿ. ನಾವು ನಿಮ್ಗೋಸ್ಕರ ಒಂದು ಹೊಸ ವೇದಿಕೆನ ಲಾಂಚ್ ಮಾಡಕ್ ಹೋಗ್ತಾ ಇದೀವಿ. ಇಲ್ಲಿ ನೀವು ರೆಕಗ್ನೈಸ್ ಆಗ್ಬೋದು, ನಿಮ್ನ ನೀವು ಪ್ರೂವ್ ಮಾಡ್ಕೋಬಹುದು ಅಂಡ್ ನೀವು ತುಂಬಾ ಅಲ್ಟ್ರಾ ಸಕ್ಸಸ್ಫುಲ್ ಕೂಡ ಆಗ್ಬೋದು ನಿಮ್ ಲೈಫ್ ಅಲ್ಲಿ. ಸೊ ನೀವು ಡಿಜಿಟಲ್ ಬಿಲಿಯನಿಯರ್ ಅಲ್ಲಿ ಒಂದು ಚಿಕ್ಕ ಸ್ಟೂಡೆಂಟ್ ಆದ್ರೂ, ಒಂದು ಅಫಿಲಿಯೇಟ್ ಆದ್ರೂ, ನಿಮ್ ಕನಸುಗಳನ್ನ ಎಲ್ಲ ನನ್ಸ್ ಮಾಡ್ಕೋಬಹುದು ಈ ವೇದಿಕೆ ಮೇಲೆ. ವಿ ಪ್ರೌಡ್ಲಿ ಇಂಟ್ರೊಡ್ಯೂಸ್ ಅಚೀವರ್ ಸ್ಪಾಟ್ಲೈಟ್ 1.0, ಎ ಈವೆಂಟ್ ವೇರ್ ಯು ಗೆಟ್ ರೆಕಗ್ನೈಸ್. ಈಗ ನಿಮ್ಗೆ ಒಂದೇ ಡೌಟ್ ಬಂದಿರಬಹುದು, ನಿಜಕ್ಕೂ ಅಚೀವರ್ ಸ್ಪಾಟ್ಲೈಟ್ ಅಂದ್ರೆ ಏನು, ಇದೇನಕ್ ಮಾಡ್ತೀವಿ, ಇದು ಯಾವಾಗ ಆಗುತ್ತೆ, ಇದಕ್ಕೆ ಹೆಂಗೆ ಕ್ವಾಲಿಫೈ ಆಗಬೇಕು, ಈ ತರ ತುಂಬಾ ಡೌಟ್ಸ್ ನಿಮ್ ಮನಸ್ಸಲ್ಲಿ ಇರಬಹುದು. ಈಗ ಪ್ರತಿಯೊಂದು ಒಂದೊಂದೇ ಕ್ಲಾರಿಫೈ ಮಾಡ್ತೀನಿ, ಕ್ಲಿಯರ್ ಕಟ್ ಆಗಿ ಕೇಳಿ. ಫಸ್ಟ್, ಅಚೀವರ್ ಸ್ಪಾಟ್ಲೈಟ್ 1.0 ಅಂದ್ರೆ ಏನು? ಸಿಂಪಲ್ ಸ್ನೇಹಿತರೆ, ಅಚೀವರ್ ಸ್ಪಾಟ್ಲೈಟ್ 1.0 ಅನ್ನೋದು ಒಂದು ಸಿಗ್ನೇಚರ್ ಇವೆಂಟ್ ನಮ್ಮ ಕಂಪನಿಯಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಲಾಸ್ಟ್ 1 year ಇಂದ ಟಾಪ್ ಅಫಿಲಿಯೇಟ್ಸ್ ಯಾರಿದ್ದಾರೆ, ಟಾಪ್ ಹಾರ್ಡ್ ವರ್ಕರ್ಸ್ ಯಾರಿದ್ದಾರೆ, ಡೆಡಿಕೇಟೆಡ್ ಪೀಪಲ್ ಯಾರಿದ್ದಾರೆ, ನಮ್ಮ ಕಮ್ಯುನಿಟಿ ಜೊತೆ ನಮ್ ಜೊತೆ ಟೈ ಅಪ್ ಆಗಿ ಯಾರು ಹ್ಯೂಜ್ ಆಗಿ ಬೆಳೆದಿದ್ದಾರೆ, ಯಾರು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ ಇನ್ನೊಬ್ರ ಲೈಫ್ ಅಲ್ಲಿ, ಸೊ ಅವ್ರನ್ನೆಲ್ಲರನ್ನು ಕರ್ಕೊ ಬಂದು ಒಂದು ಹತ್ರ ಸೇರಿಸಿ ಒಂದು ದೊಡ್ಡ ಫೆಸ್ಟಿವಲ್ ಮಾಡುವಂತ ಈವೆಂಟ್ ನೇ ಅಚೀವರ್ ಸ್ಪಾಟ್ಲೈಟ್ 1.0 ಅಂತ ಹೇಳ್ತೀವಿ. ಸ್ಪೆಷಲಿ ಡಿಜಿಟಲ್ ಬಿಲಿಯನಿಯರ್ಸ್ ಅಚೀವರ್ ಸ್ಪಾಟ್ಲೈಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಜಸ್ಟ್ ನಿಮ್ಮ ಹಾರ್ಡ್ ವರ್ಕ್ ರೆಕಗ್ನೈಸ್ ಆಗುತ್ತೆ ಅಂಡ್ ನೀವು ಲೀಡರ್ಸ್ ಜೊತೆ ಕೂತ್ಕೊಂಡು ಕಂಪ್ಲೀಟ್ ಕ್ಲಾಸ್ ನ ಕೇಳ್ಬೋದು ಅಂಡ್ ಅವ್ರ ಮುಂದೆ ನೀವು ರೆಕಗ್ನೈಸ್ ಅವಾರ್ಡ್ಸ್ ಕೂಡ ತಗೋಬಹುದು. ನೀವೊಂದು ಸ್ಟೂಡೆಂಟ್ ಆಗಿದ್ದು ಒಂದು ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡಿ ಆ ಸ್ಕಿಲ್ ಇಂದ ನೀವು ಬೆಳೆದಿದ್ರು, ಒಂದು ಅಫಿಲಿಯೇಟ್ ಆಗಿ ತುಂಬಾ ಜನಕ್ಕೆ ನೀವು ಹೆಲ್ಪ್ ಮಾಡಿದ್ರು, ನೀವು ಅರ್ನ್ ಮಾಡಿದ್ರು, ಇನ್ನೊಬ್ರು ಅರ್ನಿಂಗ್ಸ್ ಮಾಡೋ ರೀತಿ ನೀವು ಮಾಡಿದ್ರು, ಈ ವೇದಿಕೆ ನಿಮ್ಗೋಸ್ಕರನೇ. ಸರಿ, ನಿಮ್ಗೆ ಗೊತ್ತಾಯ್ತಲ್ವಾ ಈಗ ಅಚೀವರ್ ಸ್ಪಾಟ್ಲೈಟ್ ಅಂದ್ರೆ ಏನು ಅಂತ? ಇದೊಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಇಲ್ಲಿ ಅಚೀವರ್ಸ್ ಎಲ್ಲರೂ ಕೂತ್ಕೊಂಡು ಜೊತೆಲಿ ಕಲಿತೀವಿ, ಜೊತೆಲಿ ಬೆಳಿತೀವಿ, ಜೊತೆಲಿ ರೆಕಗ್ನೈಸ್ ಆಗ್ತೀವಿ. ಸರಿ ಸರ್, ಈ ಅಚೀವರ್ ಸ್ಪಾಟ್ಲೈಟ್ ಗೆ ಕ್ವಾಲಿಫಿಕೇಶನ್ ಏನಿದೆ, ಇದು ಈ ಇವೆಂಟ್ ಗೆ ನಾವು ಕೂಡ ಯಾವ ರೀತಿ ಬರಬೇಕು, ನಮ್ಮ ಲೀಡರ್ಸ್ ನ ಅಂಡ್ ನಮ್ಮ ಸ್ಟೂಡೆಂಟ್ಸ್ ನ ಕೂಡ ನಾವು ಯಾವ ರೀತಿ ತಗೋಬರ್ಬೇಕು ಅಂತ ನೀವು ಕೇಳ್ತಾ ಇದ್ರೆ, ಇದಕ್ಕೆ ಬೇಸಿಕಲಿ 3 types ಆಫ್ ಕ್ವಾಲಿಫಿಕೇಶನ್ ತಗೊಬಂದಿದೀವಿ. ಒಂದೊಂದೇ ಹೇಳ್ತೀನಿ ಕೇಳಿ. ಫಸ್ಟ್ ಕ್ವಾಲಿಫಿಕೇಶನ್ ಪ್ರೀಮಿಯಂ ಕ್ವಾಲಿಫಿಕೇಶನ್. ಅಂದ್ರೆ ಡಿಜಿಟಲ್ ಬಿಲಿಯನಿಯರ್ ಪ್ರೀಮಿಯಂ ಅಂತ ಹೆಸರು ಇಟ್ಟಿದೆ ಅಂದ್ರೆ ನಿಜವಾಗ್ಲೂ ನಾವು ಪ್ರೀಮಿಯಂನೆಸ್ ನ ತೋರಿಸ್ತೀವಿ. ಅದೇನು ಅಂತ ನೀವು ಕಾಯ್ತಾ ಇದ್ರೆ ಅದು ಸೀಕ್ರೆಟ್, ಕೆಲವು ಸೀಕ್ರೆಟ್ಸ್ ಇರುತ್ತೆ, ಅದು ನಿಮ್ಗೆ ಆವತ್ತಿನ ದಿನಾನೇ ಗೊತ್ತಾಗುತ್ತೆ. ಪ್ರೀಮಿಯಂ ಅಂದ್ರೆ ನಿಮ್ಗೆ ಲಕ್ಸುರಿ ಟ್ರೀಟ್ಮೆಂಟ್ ಇರುತ್ತೆ, VIP ಟ್ರೀಟ್ಮೆಂಟ್ ಇರುತ್ತೆ, ತುಂಬಾ ಎಂಟ್ರೀಸ್ ನ ಪ್ಲಾನ್ ಮಾಡಿದ್ದೀವಿ ನಿಮ್ಗೋಸ್ಕರ. ಓಕೆ, ಇದು ಸ್ವಲ್ಪ ಸೀಕ್ರೆಟ್ ಆಗಿ ಇಡೋಣ. ಇದು ನೀವು ಪ್ರೀಮಿಯಂಗೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಏನು, ಇದ್ರ ಪ್ರಿಫರೆನ್ಸ್ ಏನು, ಇದಕ್ಕೆ ಏನಕ್ಕೆ ಪ್ರೀಮಿಯಂ ಅಂತ ಇಟ್ಟಿದ್ದಾರೆ ಹೆಸರು ಅಂತ. ಓಕೆನಾ? ಬಂದ್ಮೇಲೆ ನೀವೇ ಹೇಳ್ತೀರಾ ಇದು ಪ್ರೀಮಿಯಂ ಅಂತ. ಓಕೆನಾ? ಈ ಪ್ರೀಮಿಯಂಗೆ ನೀವು ಕ್ವಾಲಿಫೈ ಆಗಬೇಕು ಅಂದ್ರೆ 6 months ಅಲ್ಲಿ ನೀವು 6 lakh rupees ಕಂಪ್ಲೀಟ್ ಮಾಡಿರ್ಬೇಕು. ಇದ್ರ ಕ್ವಾಲಿಫಿಕೇಶನ್ ಡೇಟ್ ಬಂದ್ಬಿಟ್ಟು ನಮಗೆ 1st December ಇಂದ 31st May ವರೆಗೂ ಇರುತ್ತೆ. ನಿಮ್ಗೆ ಈ 6 months ಗ್ಯಾಪ್ ಅಲ್ಲಿ ನೀವೇನಾದ್ರೂ 6 lakh rupees ರೆವೆನ್ಯೂನ ಅಂದ್ರೆ ಅಫಿಲಿಯೇಟ್ ಇನ್ಕಮ್ ನ ನೀವು ರೀಚ್ ಮಾಡಿದ್ರೆ ನೀವು ಯು ವಿಲ್ ಬಿ ಗೆಟಿಂಗ್ ಅ ಪ್ರೀಮಿಯಂ ಟ್ರೀಟ್ಮೆಂಟ್ ಅಂಡ್ ಪ್ರೀಮಿಯಂ ಕ್ವಾಲಿಫಿಕೇಶನ್ ನಿಮ್ಗೆ ಸಿಗುತ್ತೆ ಅಂಡ್ ಇನ್ನ ತುಂಬಾ ಪರ್ಕ್ಸ್ ಸಿಗುತ್ತೆ. ಅದನ್ನ ನೀವು ನಿಮ್ಗೆ ಆ ಇವೆಂಟ್ ದಿವಸನೇ ಗೊತ್ತಾಗುತ್ತೆ ನಿಮ್ಗೆ. ಇದು ಸೆಕೆಂಡ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ನಾರ್ಮಲ್ ಕ್ವಾಲಿಫಿಕೇಶನ್. ನಾರ್ಮಲ್ ಕ್ವಾಲಿಫಿಕೇಶನ್ ಕೂಡ ನಾರ್ಮಲ್ ಆಗಿದೆ ಅಂತ ನಾರ್ಮಲ್ ಆಗಿ ತಗೋಬೇಡಿ, ಇದು ಕೂಡ ತುಂಬಾ ಇನ್ನ ಚೆನ್ನಾಗಿರುತ್ತೆ. ಇದು ಡೆಡಿಕೇಟೆಡ್ ಪೀಪಲ್ಗೋಸ್ಕರ, ಯಾರು ಬಡ್ಡಿಂಗ್ ಇರ್ತಾರೆ, ಯಾರು ಮೇಲೆ ಬರ್ತಾ ಇರ್ತಾರೆ, ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಕರೆಕ್ಟ್ ವೇಲಿ ಸ್ಕಿಲ್ಸ್ ನ ಕಲ್ತ್ಕೊಂಡು ಇನ್ಕಮ್ ಯಾರು ಜನರೇಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಸ್ಪೆಷಲಿ ನಾರ್ಮಲ್ ಇನ್ಕಮ್ ಅಂತ ತಗೊಬಂದಿದ್ದೀವಿ. ಓಕೆನಾ? ಇದರಲ್ಲಿ ಬಂದ್ಬಿಟ್ಟು ನೀವು 4 lakh rupees ಲೈಕ್ ಇನ್ಕಮ್ ನ ಜನರೇಟ್ ಮಾಡಬೇಕಾಗುತ್ತೆ. 6 months ಟೈಮ್ ಇರುತ್ತೆ. ಓಕೆ, ಕ್ವಾಲಿಫಿಕೇಶನ್ ಪೀರಿಯಡ್ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೋಡ್ಕೋಬಹುದು. 6 months ಪೀರಿಯಡ್ ಅಲ್ಲಿ ನೀವು 4 lakh rupees ಕಂಪ್ಲೀಟ್ ಮಾಡಿದ್ರೆ ನಾರ್ಮಲ್ ಕ್ವಾಲಿಫಿಕೇಶನ್ ನೀವು ಕ್ವಾಲಿಫೈ ಆಗ್ತೀರಾ. ಇದ್ರಲ್ಲಿ ಕೂಡ ನಿಮಗೆ ಸಮ್ ಲಕ್ಸುರಿಯಸ್ ಟ್ರೀಟ್ಮೆಂಟ್ ಇರುತ್ತೆ, ಅದು ನಿಮಗೆ ಅವತ್ತಿನ ದಿನ ಗೊತ್ತಾಗುತ್ತೆ. ಓಕೆನಾ? ಥರ್ಡ್ ಬಂದ್ಬಿಟ್ಟು ಎಲೀಟ್ ಪಾಸ್ ಕ್ವಾಲಿಫಿಕೇಶನ್. ವಿ ಆರ್ ವೆರಿ ಪ್ರೌಡ್ ಅಂಡ್ ಇಂಟ್ರೊಡ್ಯೂಸಿಂಗ್ ಫಸ್ಟ್ ಟೈಮ್ ಇನ್ ದ ಅಫಿಲಿಯೇಟ್ ಇಂಡಸ್ಟ್ರಿ. ಈಗ ಎಲೀಟ್ ಪಾಸ್ ಅಂದ್ರೆ ಏನು? ಎಲೀಟ್ ಪಾಸ್ ಬಂದ್ಬಿಟ್ಟು ವೆರಿ ವೆರಿ ಬಡ್ಡಿಂಗ್ ಸೀಡ್ಸ್ ಅಂತ ಹೇಳ್ಬೋದು. ಈಗ ಯಾರ್ಯಾರು ಮೇಲೆಗೆ ಬರ್ತಾ ಇರ್ತಾರೆ, ಹಾರ್ಡ್ ವರ್ಕ್ ಮಾಡಿ ಮೇಲೆಗೆ ಏನಾದ್ರು ಒಂದು ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಒಂದು ಸಕ್ಸಸ್ ಆಗಬೇಕು ಅಂತ ಯಾರು ನೋಡ್ತಾ ಇರ್ತಾರೆ, ಅವ್ರಿಗೆ ಎಲೀಟ್ ಪಾಸ್ ಅಂತ ತಗೊಬಂದಿದ್ವಿ. ಫಸ್ಟ್ ಟೈಮ್ ಇನ್ ಅಫಿಲಿಯೇಟ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಸೊ ಏನು ಈಗ ಎಲೀಟ್ ಪಾಸ್ ಅಂದ್ರೆ? ಎಲೀಟ್ ಪಾಸ್ ಬಂದ್ಬಿಟ್ಟು ಜಸ್ಟ್ ನೀವು 50,000 rupees ಅರ್ನ್ ಮಾಡಿದ್ರೆ ಸಾಕು, ನೀವು ಈವೆಂಟ್ ಒಳಗಡೆ ಬಂದು ಕಂಪ್ಲೀಟ್ ಲೀಡರ್ಸ್ ಜೊತೆ ನೀವು ಕುತ್ಕೊಂಡು ಕಂಪ್ಲೀಟ್ ಕಲಿಬಹುದು ಅಂಡ್ ರೆಕಗ್ನೈಸ್ ಕೂಡ ಆಗ್ಬಹುದು. ಇದು ಬಡ್ಡಿಂಗ್ ಕ್ರಿಯೇಟರ್ಸ್ ಗೆ, ಬಡ್ಡಿಂಗ್ ಅಪ್ಕಮಿಂಗ್ ಅಫಿಲಿಯೇಟ್ಸ್ ಗೆ. ಓಕೆನಾ? 50,000 rupees ಜಸ್ಟ್ 6 months ಅಲ್ಲಿ ನೀವು ಮಾಡಿದ್ರೆ ಸಾಕು, ಯು ವಿಲ್ ಬಿ ಎಲಿಜಿಬಲ್ ಫಾರ್ ಎಲೀಟ್ ಪಾಸ್ ಕ್ವಾಲಿಫಿಕೇಶನ್. ಸರಿ, ಇದು ಕ್ವಾಲಿಫಿಕೇಶನ್ಸ್. ಈ ಕ್ವಾಲಿಫಿಕೇಶನ್ಸ್ ನೀವು ಕಂಪ್ಲೀಟ್ ಮಾಡಿದ್ರೆ ಈ ಕ್ರೈಟೀರಿಯಾ ಮೇಲೆ ನಿಮ್ಗೆ ಪಾಸಸ್ ಅನ್ನೋದು ಕೊಡೋದಾಗುತ್ತೆ ಅಂಡ್ ಆ ಟೈಪ್ ಆಫ್ ಟ್ರೀಟ್ಮೆಂಟ್ ನಿಮ್ಗೆ ಸಿಗುತ್ತೆ. ಓಕೆನಾ? ಈಗ ಅಚೀವರ್ ಸ್ಪಾಟ್ಲೈಟ್ 1.0 ಈವೆಂಟ್ ನ ನೀವು ಕ್ವಾಲಿಫೈ ಮಾಡೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ಸ್ ಬರುತ್ತೆ ಅನ್ನೋದು ಈಗ ತಿಳ್ಕೊಳ್ಳೋಣ. ಫಸ್ಟ್ ಬೆನಿಫಿಟ್ ರೆಕಗ್ನೈಸೇಷನ್. ಹೌದು ಸ್ನೇಹಿತರೆ, ನೀವೇನಾದ್ರೂ ಎನ್ರೋಲ್ ಆಗಿ ಸಕ್ಸಸ್ಫುಲಿ ನೀವು ಈ ಟಾರ್ಗೆಟ್ಸ್ ನ ಕಂಪ್ಲೀಟ್ ಮಾಡಿ ಅಚೀವ್ಮೆಂಟ್ ಆಗಿ ನೀವು ಜಸ್ಟ್ ಇವೆಂಟ್ ಗೆ ಒಂದು ಸಾರಿ ಬಂದು ನೋಡಿ, ತುಂಬಾ ಲೀಡರ್ಸ್ ಜೊತೆ ನಿಮ್ ಕಮ್ಯುನಿಕೇಶನ್ ಅನ್ನೋದು ಬರುತ್ತೆ ಅಂಡ್ ಒಂದು ಹೇಳ್ತಾರೆ ಯು ಆರ್ ದ ಅವರೇಜ್ ಆಫ್ 5 people ಯು ಸ್ಪೆಂಡ್ ಯುವರ್ ಮೋಸ್ಟ್ ಟೈಮ್ ವಿತ್ ಅಂತ. ಓಕೆ, ಅಂದ್ರೆ ನೀವು ಟಾಪ್ 5 people ಯಾರು ನಿಮ್ ಲೈಫ್ ಅಲ್ಲಿ ದಿನನಿತ್ಯ ನೀವು ಭೇಟಿ ಮಾಡ್ತೀರಾ, ಆ 5 ಜನ ಏನಿದ್ದಾರೆ 5 ಜನರಲ್ಲಿ ಅವರೇಜ್ ಆಗ್ತೀರಾ ನೀವು ಅಂತ. ಇಲ್ಲಿ ಬಂದ್ಬಿಟ್ಟು ಟಾಪ್ ಲೀಡರ್ಸ್ ಇರ್ತಾರೆ, ಟಾಪ್ ಲೆವೆಲ್ ಆಂಟರ್ಪ್ರಿನರ್ಸ್ ಇರ್ತಾರೆ, ಅವರಲ್ಲಿ ಅವ್ರ ಸಂಘದಲ್ಲಿ ನೀವು ಬಂದ್ರೆ, ಅವ್ರ ಟೀಮಲ್ಲಿ ನೀವು ಬಂದ್ರೆ, ಅಲ್ಲಿ ಕುತ್ಕೊಂಡು ಎಲ್ಲರೂ ಒಂದೇ ಸರಿ ಊಟ ಕಲ್ತ್ರೆ ನಿಮ್ ಬಿಸ್ನೆಸ್ 10x ಆಗ್ಲೇಬೇಕು. ಓಕೆನಾ? ಸೊ ನೀವು ಟಾಪ್ ಅಚೀವರ್ಸ್ ಜೊತೆ ಕುತ್ಕೊಂಡು ಅವ್ರ ಮುಂದೆನೆ ರೆಕಗ್ನೈಸೇಷನ್ ಕೂಡ ತಗೋಬಹುದು. ಇದಕ್ಕೋಸ್ಕರ ಆದ್ರೂ ನೀವು ಯು ಶುಡ್ ಕಮ್ ಟು ದ ಅಚೀವರ್ ಸ್ಪಾಟ್ಲೈಟ್ 1.0. ಸೆಕೆಂಡ್ ಬಂದ್ಬಿಟ್ಟು ಎಕ್ಸಲೆನ್ಸ್ ಎಂಟ್ರಿ ಇರುತ್ತೆ. ಅದು ಡಿಪೆಂಡ್ಸ್ ಅಪಾನ್ ನಿಮ್ಮ ಕ್ವಾಲಿಫಿಕೇಶನ್ ಮೇಲೆ, ನೀವು ಏನಕ್ಕೆ ಕ್ವಾಲಿಫೈ ಆಗ್ತೀರಾ ಅನ್ನೋದ್ರ ಮೇಲೆ ನಿಮ್ಗೆ ಎಂಟ್ರಿ ಅದೆಲ್ಲ ನಾವು ತುಂಬಾ ಪ್ರೀ ಪ್ಲಾನ್ಡ್ ಆಗಿ ತುಂಬಾ ಸೀಕ್ರೆಟ್ ಆಗಿ ಪ್ಲಾನ್ ಮಾಡ್ತಾ ಇದೀವಿ. ಅದು ನೀವು ಅವತ್ತಿನ ದಿನಾನೇ ತಿಳ್ಕೊಂಡ್ರೆ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ ಅಂಡ್ ಒಟ್ಟಿನಲ್ಲಿ ಕುತ್ಕೊಂಡು ಎಲ್ಲರ ಮುಂದೆ ನೀವು ರೆಕಗ್ನೈಸ್ ಆಗ್ಬೋದು ಅಂಡ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಜೊತೆ ಅಂದ್ರೆ ಟೀಮ್ ಜೊತೆ ಆಗಿರ್ಬೋದು, ಟಾಪ್ ಲೀಡರ್ ಜೊತೆ ಆಗಿರ್ಬೋದು,
ಸಿಗ್ಬೋದು, ಡಿಜಿಟಲ್ ಬಿಲಿಯನರ್ ಕಮ್ಯುನಿಟಿ ಎಂಟೈರ್ ಕಮ್ಯುನಿಟಿ ಜೊತೆಗೆ ನೀವು ಕುತ್ಕೊಂಡು ಅವ್ರ ಹತ್ರ ಮಾತಾಡ್ಬೋದು, ಅವ್ರ ಜೊತೆ ನೀವು ಕೊಲಾಬ್ರೇಟ್ ಆಗ್ಬೋದು, ಅವ್ರ ಜೊತೆ ರೀಲ್ಸ್ ಮಾಡ್ಬೋದು ಅಂಡ್ CEO ಜೊತೆ ರೆಕಗ್ನೈಸೇಷನ್ ಕೂಡ ತಗೋಬಹುದು, ಅಚೀವ್ಮೆಂಟ್ ಕೂಡ ಮಾಡಬಹುದು. ನೆಕ್ಸ್ಟ್ ನಿಮಗೆ ತುಂಬಾ ರಿವಾರ್ಡ್ಸ್ ಇರುತ್ತೆ, ಅವಾರ್ಡ್ಸ್ ಇರುತ್ತೆ, ಸರ್ಪ್ರೈಸ್ ಗಿಫ್ಟ್ಸ್ ಇರುತ್ತೆ, ತುಂಬಾ ಆಕ್ಟಿವಿಟೀಸ್ ನಾವು ಫುಲ್ಲಿ ಲೋಡೆಡ್ ಮಾಡಿಟ್ಟಿದೀವಿ ನಿಮಗೋಸ್ಕರ ಸರ್ಪ್ರೈಸ್ ಆಗಿ. ಇದನ್ನೆಲ್ಲ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಅವತ್ತಿನ ದಿನ. ಅಂಡ್ ಅಷ್ಟೇ ಅಲ್ಲ, ಫೈನಲ್ ಆಗಿ ನೆಕ್ಸ್ಟ್ ಡಿಜಿಟಲ್ ಬಿಲಿಯನರ್ದು ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು, ಅಪ್ಕಮಿಂಗ್ ಅಪ್ಡೇಟ್ಸ್ ಏನು, ಏನು ಹೊಸದಾಗಿ ನಾವು ಇಂಡಸ್ಟ್ರಿಯಲ್ಲಿ ಡಿಸ್ಟರ್ಬ್ ಮಾಡಕ್ಕೆ ತಗೋ ಬರ್ತಾ ಇದೀವಿ, ಅದರ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಏನು ಅಂತ ನಿಮ್ ಜೊತೆಗೆ ಶೇರ್ ಮಾಡ್ತೀವಿ ಫ್ರಮ್ ದ ಟಾಪ್ ಲೀಡರ್ಸ್. ಸೊ ಫೈನಲಿ ಒಂದೇ ಒಂದು ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅಚೀವರ್ ಸ್ಪಾಟ್ಲೈಟ್ 1.0 ಬರೋದ್ರಿಂದ ನಿಮ್ಮ ಹಾರ್ಡ್ ವರ್ಕ್ಗೆ ಪರ್ಫೆಕ್ಟ್ ರೆಕಗ್ನೈಸೇಷನ್ ಸಿಗುತ್ತೆ. ಜಸ್ಟ್ ಈ ವಿಡಿಯೋ ಕೆಳಗಡೆ ಹೋಗಿ ಐ ಆಮ್ ಕಮಿಂಗ್ ಅಂತ ಕಾಮೆಂಟ್ ಮಾಡಿ ಅಂಡ್ ಕ್ವಾಲಿಫಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಶುರು ಹಚ್ಕೊಳ್ಳಿ. ಸೊ ಇದು ಡಿಜಿಟಲ್ ಬಿಲಿಯನರ್ ಪ್ರೆಸೆಂಟ್ಸ್ ಅಚೀವರ್ ಸ್ಪಾಟ್ಲೈಟ್ 1.0 ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಈಗ ನಿಮ್ ಕ್ವಾಲಿಫಿಕೇಶನ್ ಪೀರಿಯಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ಯಾವ್ದಕ್ಕೆ ಕ್ವಾಲಿಫೈ ಆಗಬೇಕು, ಯಾವ ಕಡೆ ನಾನು ಓಡಬೇಕು ಅನ್ನೋದು ನೀವು ಡಿಸೈಡ್ ಮಾಡಬಹುದು, ಯಾವ್ದಕ್ಕೆ ಕ್ವಾಲಿಫೈ ಆಗಬೇಕು ಅನ್ನೋದು ಕೂಡ ನೀವೇ ಡಿಸೈಡ್ ಆಗ್ಬೋದು ಅಂಡ್ ಬರ್ಬೋದು. ಅಂಡ್ ಈ ಅಚೀವರ್ ಸ್ಪಾಟ್ಲೈಟ್ಗೆ ನಾನು ಬರ್ತಾ ಇದ್ದೀನಿ, ನೀವು ಬರ್ತಾ ಇದ್ದೀರಾ. ಫೈನಲಿ ದ ಸ್ಟೇಜ್ ಇಸ್ ವೇಟಿಂಗ್ ಫಾರ್ ಯು, ವಿ ಆರ್ ವೇಟಿಂಗ್ ಫಾರ್ ಯು, ಸಿ ಯು ಆನ್ ದ ಸ್ಟೇಜ್.